ಸಂಬಂಧಪಟ್ಟಿರುವಂಥ ಇಲಾಖೆಗಳಿಗೆ ಮಂತ್ರಿ ಅನ್ನಿಸ್ಕೊಂಡಿರೋನೊಬ್ಬ ಕರೆಕ್ಟಾಗಿದ್ದ ಅಂದರೆ ಎಲ್ಲ ಕೂಡ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಮಹಾರಾಷ್ಟ್ರ ಸರ್ಕಾರನೇ ಉದಾಹರಣೆ. ನೋಡಿ, ಅಲ್ಲಿನ ಮಹಾರಾಷ್ಟ್ರದ ಸಾರಿಗೆ ಸಚಿವರು ಏನು ಈ ಆ್ಯಪ್ ಸಂಸ್ಥೆಗಳಿದ್ದಾವೆ, ಓಲಾ, ಊಬರ್, ರ್ಯಾಪಿಡೋ, ರಮ್ಮಯಾತ್ರಿ, ಇಂಥ ಆ್ಯಪ್ ಸಂಸ್ಥೆಗಳೇನಿದ್ದಾವೆ ಅಂಥ ಆ್ಯಪ್ ಸಂಸ್ಥೆಗಳ ಸರ್ವರ್ಗಳನ್ನೇ ಪ್ಲೇಸ್ಟೋರಿಂದ ತೆಗೆದು ಬಿಸಾಕಿ ಅನ್ನೋ ರೀತಿಯಲ್ಲಿ ಖಡಕ್ ಆದೇಶ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಅವರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಅಲ್ಲಿನ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ತುಂಬ ಚೆನ್ನಾಗಿ ಅರಿವಾಗಿದೆ. ಹಂಗಾಗಿ ಅದರಿಂದ ನಾನಾ ಥರ ಸಮಸ್ಯೆಗಳು ಕಾರ್ಮಿಕ ವರ್ಗದವರು ಅನುಭವಿಸ್ತಿದ್ದಾರೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ನ ಕೊಟ್ಟು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸಾರಿಗೆ ಸಚಿವ ಅನ್ನಿಸ್ಕೊಂಡಿರುವಂಥ ರಾಮಲಿಂಗಾರೆಡ್ಡಿ ಎಲ್ಲ ಗೊತ್ತಿದ್ದು ಕೂಡ, ಈ ಸಂಸ್ಥೆಗಳ ಒಳಮರ್ಮ ಎಲ್ಲ ಗೊತ್ತಿದ್ದು ಕೂಡ ಅಂಥದ್ದೊಂದು ಖಡಕ್ ಸ್ಟೇಟ್ಮೆಂಟ್ನ ಕೊಟ್ಟು ಕಾರ್ಮಿಕರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನ ಏನೂ ಮಾಡದೇ ಇರುವಂತಹ ನಾಕಂಡ ನಾಲಾಯಕ್ ಸಾರಿಗೆ ಸಚಿವ ಅಂದರೆ ಅದು ರಾಮಲಿಂಗಾರೆಡ್ಡಿನೇ. ಯಾಕೆಂದರೆ ಈ ವ್ಯಕ್ತಿನ ಯಾರೇ ಕೇಳಿ, ನಾನು ಹಿಂದೆ ಸಾರಿಗೆ ಸಚಿವನಾಗಿದ್ದಾಗ ಇವೆಲ್ಲ ಏನೂ ಇರಲಿಲ್ಲ, ಅದಾದಮೇಲೆ ಸರ್ಕಾರಗಳು ಬದಲಾಯಿತು, ಅದೆಲ್ಲ ಅಷ್ಟಲ್ಲಿ ಬಂತು ಅಂತ ಸುಳ್ಳು. ಈ ವ್ಯಕ್ತಿ ಸಾರಿಗೆ ಸಚಿವ ಆಗಿದ್ದಾಗಲೂ ಕೂಡ ಓಲಾ, ಊಬರ್, ರ್ಯಾಪಿಡೋ ಅಲ್ಲ, ಟ್ಯಾಕ್ಸಿ ಫಾರ್ ಶೂರ್, ಈ ಥರ ಸಂಸ್ಥೆಗಳು ಕೂಡ ಇತ್ತು. ಈ ವ್ಯಕ್ತಿ ಸಾರಿಗೆ ಸಚಿವ ಆಗಿದ್ದಾಗಲೂ ಕೂಡ ಸಮಸ್ಯೆಗಳನ್ನ ತಗೊಂಡು ಈ ವ್ಯಕ್ತಿ ಹತ್ರ ಹೋಗಿ ಮನವಿ ಕೊಟ್ಟಿರುವಂಥ ದಾಖಲೆಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಈ ವ್ಯಕ್ತಿ ಮರ್ತಿರ್ಬೋದು, ಮಾತಾಡ್ತಿರ್ಬೋದು. ಆದರೆ ಒಬ್ಬ ಸಾರಿಗೆ ಸಚಿವ ಆಗಿರುವಂಥವ್ರು ನನ್ನ ಇಲಾಖೆಗೆ ಸಂಬಂಧಪಟ್ಟಿರುವಂಥ ವ್ಯವಸ್ಥೆ ಒಳಗಡೆ ಏನು ಸಮಸ್ಯೆಗಳನ್ನ ಕಾರ್ಮಿಕರುಗಳು ಅನುಭವಿಸ್ತಿದ್ದಾರೆ, ಇಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನನ್ನ ಬಳಿ ತಗೊಂಬಂದು ತಿಳಿಸಿದ್ದಾರೆ. ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾತಾಡ್ತಿದ್ದೀನಿ. ಎಲ್ಲ ಸಂಘಟನೆಗಳ ಥರ ನಂದು ಒಂದು ಸಂಘಟನೆ ಅಂತ ತಿಳ್ಕೊಳ್ಳಿ ಅಂತ ಚೋಡ್ದೆ ನಾನು. ಈ ರೀತಿ ನಾನು ಚೋಡಿರೋ ಅಂಥ ಒಬ್ಬ ಸಾರಿಗೆ ಸಚಿವ, ಇಷ್ಟೆಲ್ಲ ತಿಳ್ಕೊಂಡಿರುವಂಥ ನಾನು ಅನುಕೂಲ ಮಾಡ್ಬೋದಲ್ಲ ಅನ್ನೋ ಒಂದು ಮನಸ್ಥಿತಿ ಈ ವ್ಯಕ್ತಿಯಲ್ಲಿ ಇಲ್ಲವೇ ಇಲ್ಲ. ನೋಡಿ, 2016ರಲ್ಲಿ ಸುಪ್ರೀಂ ಕೋರ್ಟೇ ಹೇಳಿದೆ, 260 ಪುಟ ಆದೇಶ ಇದೆ. ಅದು ಯಾರಿಗೂ ಕೂಡ ಬೇಕಿಲ್ಲ, ಸಾರಿಗೆ ಸಚಿವನಿಗೂ ಬೇಕಿಲ್ಲ, ಸಾರಿಗೆ ಅಧಿಕಾರಿಗಳಿಗೂ ಕೂಡ ಬೇಕಿಲ್ಲ. ಇನ್ನೂ ಎಷ್ಟೋ ಸಂಘ ಸಂಸ್ಥೆಗಳಿಗೆ ಆ 260 ಪುಟ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ಅದರ ಪರಿಪೂರ್ಣ ಮಾಹಿತಿಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಆ ಹೈಕೋರ್ಟ್ 2016ರಲ್ಲಿ 260 ಪುಟದ ಏನು ಆದೇಶ ಕೊಟ್ಟಿದೆ ಅಂದರೆ, ಒಂದು ಅಗ್ರಿಗೇಟರ್ ಸಂಸ್ಥೆ ಇಲ್ಲಿ ಸೇವೆ ಸಲ್ಲಿಸಬೇಕು ಅಂದರೆ ಒಂದಷ್ಟು ನಿಬಂಧನೆಗಳನ್ನ ಹಾಕಿದೆ. ಅಗ್ರಿಗೇಟರ್ಗೆ ಲೈಸೆನ್ಸ್ ಕೊಡಬೇಕು. ಯಾವುದು ಕೊಡಬೇಕು? ಅವನು ಓಲಾ ನಡೆಸ್ತಾನೋ, ಊಬರ್ ನಡೆಸ್ತಾನೋ, ರ್ಯಾಪಿಡೋ ನಡೆಸ್ತಾನೋ, ರಮ್ಮಯಾತ್ರಿ ನಡೆಸ್ತಾನೋ, XYZ ಯಾವ್ದಾದ್ರು ಸಂಸ್ಥೆಯಲ್ಲಿ ನಡೆಸ್ಕೊಳ್ಳಿ, ಯಾವುದಕ್ಕೆ ಅವ್ರು ಲೈಸೆನ್ಸ್ ಕೊಡಬೇಕಾಗಿರೋದು? ಜಸ್ಟ್ ಫಾರ್ ಕಾರ್ ಅಷ್ಟೇ. ಇಲ್ಲಿ ಟ್ಯಾಕ್ಸಿ ಕ್ಯಾಬ್ಗಳನ್ನ ಬಳಸೋದಕ್ಕೆ ಮಾತ್ರನೇ ಇಲ್ಲಿ ಲೈಸೆನ್ಸ್ ಇರುವಂಥದ್ದು ಅವ್ರಿಗೆ. ಸಾಕಲ್ವ ಇದು ಒಂದೇ? ಆಟೋ ಓಡಿಸ್ತಿದ್ದಾರೆ, ತಪ್ಪು. ಬೈಕ್ ಓಡಿಸ್ತಿದ್ದಾರೆ, ತಪ್ಪು. ನಿಯಮನ ಉಲ್ಲಂಘನೆ ಮಾಡಿಕೊಂಡು ಈ ಆ್ಯಪ್ ಸಂಸ್ಥೆಗಳು ರನ್ ಮಾಡ್ತಾ ಇದ್ದಾವೆ. ಸಾಕಲ್ವಾ? ಮಹಾರಾಷ್ಟ್ರದಲ್ಲಿರುವಂಥ ಸಾರಿಗೆ ಸಚಿವ ಏನೆಲ್ಲ ತಿಳ್ಕೊಂಡು ಸ್ಟೇಟ್ಮೆಂಟ್ನ ಕೊಟ್ಟರೋ ಅದೇ ಸ್ಟೇಟ್ಮೆಂಟ್ನ ಕೊಟ್ಟು ಇದೇ ಸಾರಿಗೆ ಸಚಿವ ಸೈಬರ್ ಇಲಾಖೆಗೆ ಅವರ ಸರ್ವರ್ಗಳು ವರ್ಕ್ ಆಗಬಾರ್ದು. ಯಾಕೆ ಅಂದರೆ 2016ರಲ್ಲಿ ಅವ್ರಿಗೆ ಇಷ್ಟು ಅಗ್ರಿಗೇಟರ್ ನಿಯಮಗಳಿಗೆ ಏನೇನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಕೋರ್ಟ್ ಹೇಳಿದೆ, ಅದನ್ನು ಅವ್ರು ಯಾರೂ ಕೂಡ ಪರಿಪಾಲನೆ ಮಾಡ್ತಿಲ್ಲ. ಅವರ ಆ್ಯಪ್ಗಳು ಇಲ್ಲಿ ರನ್ ಆಗಕೂಡ್ದು ಅನ್ನೋ ರೀತಿಯಲ್ಲಿ ಖಡಕ್ ಸ್ಟೇಟ್ಮೆಂಟ್ ಕೊಡುವಂಥ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಲ್ವೇ ಅಲ್ಲ. ಆದರೆ ಈ ವ್ಯಕ್ತಿ ಎಲ್ಲ ಗೊತ್ತು, ಇಂಥದ್ದು ಮಾಡ್ಬೋದು ಅನ್ನೋದು ಕೂಡ ಚೆನ್ನಾಗಿ ಗೊತ್ತು. ಆದರೆ ಯಾರೇ ಹೋಗಿ ಇದನ್ನು ಪ್ರಶ್ನೆ ಮಾಡಿ ಕೇಳಿದ್ರು ಕಿವಿ ಮೇಲೆ ಚೆನ್ನಾಗಿ ಲಾಲ್ಬಾಗ್ನ ಇಡೋ ಅಂಥದ್ದು ವಿದ್ಯೆ ತಿಳ್ಕೊಂಬಿಟ್ಟಿದ್ದಾರೆ. ಮಾತೆತ್ತಿದ್ರೆ ಕೋರ್ಟಲ್ಲಿ ಕೇಸ್ ಇದೆ, ನಾವೇನು ಮಾಡೋಕ್ಕೆ ಬರಲ್ಲ. ಈ ಕಾಂಜಿ ಪಿಂಜಿ ಡೈಲಾಗ್ನ ನಾನು ಕೇಳಿ ರೋಸತ್ತೋಗ್ಬಿಟ್ಟಿದ್ದೀನಿ. ಈ ವೈನ್ ಹತ್ರಕ್ಕೆ ನಾವು ಯಾರು ಹೋಗೋದೂ ಇಲ್ಲ. ಯಾಕೆ ಅಂದರೆ ಈ GPS ಪ್ಯಾನಿಕ್ ಬಟನ್, ಈ ಹಗರಣನ ಕೆದಕ್ದಾಗಲೇ ಗೊತ್ತಾಯಿತು ಇದರಲ್ಲಿ ಯಾರ್ದೆಲ್ಲ ಕೈವಾಡಗಳಿದ್ದಾವೆ ಅಂತ. ಯಾವಾಗ ಈ ವ್ಯಕ್ತಿ
ಹಿಂದೆ ನಿಂತ್ಕೊಂಡು ಆಟ ಆಡ್ದ, ಅವಾಗಲೂ ಕೂಡ ನನ್ನ ಅರ್ಥ ಆಯಿತು. ಹಂಗಾಗಿ ಹೋರಾಟಗಾರಗಳ ಮೇಲೆ, ಕಾರ್ಮಿಕರ ವರ್ಗಕ್ಕೆ ಲೂಟಿ ಮಾಡೋ ಅಂಥ ಒಂದು ವ್ಯವಸ್ಥೆ ನಡೀತಿದೆ ಅಂದಾಗ ಇದ್ರ ಬಗ್ಗೆ ಧ್ವನಿ ಎತ್ತುವಂಥ ಹೋರಾಟಗಾರರ ಮೇಲೆ ಪೊಲೀಸ್ ಇಲಾಖೆ ಬಳಸ್ಕೊಂಡು FIR ಹಾಕಿಸಿ ಹೋರಾಟಗಾರಗಳನ್ನ ಕುಗ್ಸೋವಂಥ ಒಬ್ಬ ರಾಜಕಾರಣಿಗಳು ಯಾರಿರ್ತಾರೆ ಅವರು ನನ್ನ ಪ್ರಕಾರ ಹೇಡಿಗಳು ಇವರು. ಹಂಗಾಗಿ ಇಂಥ ಹೇಡಿಗಳ ಹತ್ರ ಎಲ್ಲ ನಾವು ಹೋದರೆ ಬೆಲೆ ಇರಲ್ಲ. ಯಾಕೆಂದರೆ ಹೋರಾಟಗಾರರುಗಳು ಹೋರಾಟ ಮಾಡೋದು ಕಾರ್ಮಿಕರ ಪರವಾಗಿ, ನಾಡು ನುಡಿ ಜನ ಈ ವಿಚಾರವಾಗಿ. ಅಂಥವ್ರ ಮೇಲೆ ಕೇಸ್ ಹಾಕಿಸಿ ಅಂಥವ್ರನ್ನ ಅಲಿಸೋ ಅಂಥ ಕೆಲಸ ಮಾಡ್ತಾರಲ್ಲ, ನನ್ನ ಪ್ರಕಾರ ಅವ್ರು ಯಾರೇ ಆಗಿರ್ಬೋದು, ಇವರೆಲ್ಲ ಶಿಖಂಡಿಗಳಿಗಿಂತ ಕಡೆ. ಅಂಥ ಶಿಖಂಡಿಗಳ ಹತ್ರ ನಾವು ಹೋಗಿ ನಿಂತ್ಕೊಂಡ್ರು ಬೆಲೆ ಇರಲ್ಲ ಅಂತ ನಾವು ಹೋಗಲ್ಲ ಅಷ್ಟೇ. ಯಾರು ಗೊತ್ತಾದ ಮೇಲೆ ಯಾರಾದರೂ ಹೋಗ್ತಾರ? ಇನ್ನೂ ಕೆಲವ್ರು ಇದ್ದಾರೆ, ಈ ಸಾರಿಗೆ ಸಚಿವನಿಗೆ ಬಕೆಟ್ ಇಟ್ಕೊಂಡು ಮುಂದೆ ಹೋಗಿ ಜೈಕಾರ ಹಾಕೋದು, ಮೀಡಿಯಾಗಳ ಮುಂದೆ, ಚಾಲಕರುಗಳ ಮುಂದೆ ಬಂದು ಹೌದಲ್ಲ ಮಹಾರಾಷ್ಟ್ರ ಹಂಗೆ ಹೇಳ್ಬಿಟ್ಟಿದೆ, ನಮ್ಮ ಸಾರಿಗೆ ಸಚಿವನು ಹಿಂಗೆ ಮಾಡ್ಬೋದಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಶೋ ಕೊಡೋ ಅಂಥವ್ರು ಕೂಡ ನಾನು ತುಂಬ ಜನ ನೋಡ್ತಾ ಇದ್ದೀನಿ. ಯಾಕ್ರಪ್ಪ, ನಿಮ್ಗಳ ಜೊತೆ ಅಷ್ಟು ಒಡನಾಟ, ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ. ಬೇರೆ ಟೈಮಲ್ಲೆಲ್ಲ ಕರೆದು ಕುಂಡ್ರಿಸಿ ಮಾತಾಡೋ ಅಂಥವ್ರು ಇದ್ದಾರೆ. ಅಲ್ಲೇ ಮಾತಾಡ್ಬೋದಲ್ವಾ? ಅಲ್ಲಿ ಮಾತಾಡಲ್ಲ ನೀವು. ಅಲ್ಲಿ ಮಾತಾಡಿದ್ರೆ ನಿಮಗೆ ಪ್ರತ್ಯುತ್ತರ ಏನು ಬರುತ್ತೆ ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು. ಆದರೆ ಚಾಲಕರ ಮುಂದೆ ಸಿಂಪತಿ ಗಿಟ್ಸ್ಕೊಳ್ಳೋದಕ್ಕೆ ನಾವು ಚಾಲಕರ ಪರ ಹೋರಾಟ ಮಾಡ್ತಿದ್ದೀವಿ. ನಾವು ರಾಮಲಿಂಗಾರೆಡ್ಡಿಗೆ ಈ ವಿಚಾರವಾಗಿ ಮನವಿ ಕೊಡ್ತಿದ್ದೀವಿ. ಅವ್ರೇನೋ ಮಾಡಿಬಿಡ್ತಾರೆ. ಆ ವ್ಯಕ್ತಿ ಅಧಿಕಾರದಿಂದ ಇಳಿದೋಗೋವರೆಗೂ ಏನೂ ಮಾಡಲ್ಲ. ಏನಿದೆಯೋ ಅದು ಹಂಗೆ ಸಾಕ್ತಾ ಇರುತ್ತೆ. ಆತನ ಕೈಯಲ್ಲಿ ಏನೂ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಸದ್ಯ ಅದೇನು ಬಗ್ಗೆನೋ ಸುಪ್ರೀಂ ಕೋರ್ಟ್ಗೆ ವಿಷಯ ಹೋಗಿರೋದೇ ದೊಡ್ಡ ಮ್ಯಾಟ್ರು. ಅದು ಆಟೋ ಚಾಲಕರುಗಳು ದುಡ್ಡು, ಬೆಳ್ಳಿ ಕಿರೀಟಕ್ಕೆ ದುಡ್ಡು ಹಾಕಿದ್ರಲ್ಲ, ಅದರ ಚೀಮಾರಿಗಳನ್ನ ಕೇಳೋಕ್ಕಾಗದೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬಿಟ್ಟಿದೆ ಈ ಕೇಸು, ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ. ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಬೇರೆ ರಾಜ್ಯಗಳ ವಿಚಾರಗಳನ್ನ ಆಧರಿಸಿ ಬೈಕು ಸೇಫ್ಟಿ ಇಲ್ಲ, ಯಾವುದೇ ಕಾರಣಕ್ಕೂ ಬೈಕನ್ನು ಟ್ಯಾಕ್ಸಿ ಮಾದರಿಯಲ್ಲಿ ಬಳಸಬಾರ್ದು ಅಂತ ಏನಾದರೂ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಅದು ಎಲ್ಲೋ ಒಂದು ಕಡೆ ಒಂದು ಇಲ್ಲೀಗಲ್ ಮಾಫಿಯಾಗೆ ತಡೆ ಹಿಡಿಯೋ ಅಂಥ ಕೆಲಸ ಆಗುತ್ತೆ. ಇಲ್ಲ ಹೈಕೋರ್ಟ್ ಹೇಳಿರೋ ರೀತಿಯಲ್ಲೇ ಸುಪ್ರೀಂ ಕೋರ್ಟು ಹೇಳ್ಬಿಡ್ತು, ಗೈಡ್ಲೈನ್ಸ್ ಮಾಡಿ ಅವ್ರಿಗೂ ಒಂದು ಪರ್ಮಿಟ್ ಅಂತ ಕೊಡಿ, ಏನಿದೆಯೋ ಸಾರಿಗೆ ನಿಬಂಧನೆಗಳನ್ನ ಅವ್ರಿಗೂ ಕೂಡ ಕೊಟ್ಟು ಬೈಕನ್ನು ಕೂಡ ಟ್ಯಾಕ್ಸಿ ಮಾದರಿಯಲ್ಲಿ ರನ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು ಅಂದರೆ ಏನೂ ಒಂದು ರೋಮನು ಕೂಡ ಕೀಳಕ್ಕಾಗಲ್ಲ ಅನ್ನೋದು ನಮಗೂ ಕೂಡ ಚೆನ್ನಾಗಿ ಗೊತ್ತು. ಆದರೂ ಪಾಪ ಡ್ರೈವರ್ಸ್ಗಳಿಗೆ ಕಿವಿ ಮೇಲೆ ಹೂವು ಇಡೋ ಅಂಥ ಕೆಲಸಗಳನ್ನ ಕೆಲವರು ಮಾಡ್ತೀರಾ. ನೀವು ಅಂದ್ಕೊಳ್ಬೋದು ಇದೆಲ್ಲ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ನಾವಿಲ್ಲಿ 30-20 ಆಟ ಆಡ್ತಾ ಇದ್ದೀವಿ. ಈ ಆಟಗಳನ್ನ ಕೆಲವರೆಲ್ಲ ನೋಡ್ಕೊಂಡು ಅವರೇ ಅನ್ನೋ ಥರ ಅಂದ್ಕೊಂಡಿರ್ಬೋದು. ನಾವೆಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ. 30-20 ಆಟ ಆಡ್ತಿರೋರು ಯಾರು, ಈ ಕಡೆ ತೊಟ್ಲು ತೂಗಿ ಆ ಕಡೆ ಮಗು ಗಿಂಟು ಅಂತವ್ರು ಯಾರು ಅಂತೆಲ್ಲ ನೋಡ್ತಿರ್ತೀವಿ. ಯಾಕೆ ಬೇಕು, ನಮ್ಮ ಅವೇರ್ನೆಸ್ ಏನು ಕೊಡುತ್ತೋ ನಾವು ಕೊಡೋಣ ಅಂತ ಹೇಳಿ ಕೊಡ್ತಾ ಇರೋದು. ಆಮೇಲೆ ಇಲ್ಲಿ ನಮ್ಮ ಡ್ರೈವರ್ಸ್ಗಳು ಕೂಡ ಅಷ್ಟೇ, ಇವ್ರು ಯಾರೂ ಬದಲು ಆಗಲ್ಲ. ಯಾರು ಇವರೆಲ್ಲ ಸರ್ಕಾರದ ರೇಟ್ ಬೇಕು ಅಂತಾರೆ. ಸರ್ಕಾರ ರೇಟ್ ಕೊಟ್ರು ಅದನ್ನು ಯಾವ ರೀತಿ ತಗೊಳ್ಳೋ ಅಂಥ ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಬರೋದೂ ಇಲ್ಲ. ಇವ್ರಿಗೆಲ್ಲ ಏನಿದ್ರು ಅಂಥ ಆ್ಯಪ್ ಸಂಸ್ಥೆಗಳೇ ಬೇಕು. ಇವ್ರಿಗೆ ಒಳ್ಳೇದು ಮಾಡಿಕೊಡ್ತೀವಿ ಅಂತ ಓದೋನು ಕೂಡ ಅವ್ನು ನಿರ್ಣಾಮ ಆಗ್ಬಿಡ್ತಾನೆ. ಆದರೆ ಇವ್ರಿಗೆ ಒಳ್ಳೇದು ಮಾಡಿಕೊಡ್ತೀವಿ ಅಂತ ಶೋ ಕೊಡ್ಕೊಂಡು ಯಾರಿರ್ತಾರೆ ಅವ್ರಿಗೆ ಒಳ್ಳೆ ಜೈಕಾರ, ಚಪ್ಪಾಳೆ, ಸನ್ಮಾನ. ಶೋ ಕೊಡೋರಿಗೆ ಬೆಲೆ ಇಲ್ಲಿ. ಬದುಕುವಂಥ ವ್ಯವಸ್ಥೆನ ಯಾರು ಮಾಡಿಕೊಡ್ತಾರೆ ಅಂಥ ಕಡೆ ಇದ್ದು ಬದುಕೊಂಡು ಹೋಗ್ರಯ್ಯ ಅಂತ ಹೇಳಿದ್ರೆ ಆ ರೀತಿಲಿ ಹೇಳೋ ಅಂಥವ್ರನ್ನೇ ಹಾಳು ಮಾಡೋ ಅಂಥ ವರ್ಗ ಅಂದರೆ ಅದು ನಮ್ಮ ಚಾಲಕರ ವರ್ಗ. ಮಾತ್ರ ಶೋ ಕೊಡೋರು ಯಾರೇ ಇದ್ರೂ ಅಂಥವ್ರು ಬೇಕಾದ್ರೆ ಚಪ್ಪಾಳೆ ಹಾಕಿ ಜೈಕಾರ ಹಾಕುವಂಥವ್ರು. ಇಂಥದ್ದು ಕೂಡ ಅಬ್ಸರ್ವ್ ಮಾಡಿದ್ದೀವಿ. ನಾವು ಶೋ ಕೊಡ್ಬೋದು, ಆದರೆ ಭಗವಂತ ಮೆಚ್ಚಬೇಕಲ್ಲ. ನಾವು ಮಾಡೋವಂಥ ಕೆಲಸನ ಜನ ಒಪ್ತಾರೋ ಬಿಡ್ತಾರೋ, ಭಗವಂತನ ಪಾದಕ್ಕೆ ಅರ್ಪಿಸುವಂಥ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸ್ಕೊಡ್ಬೇಕು. ಆಮೇಲೆ ಜನ ಒಪ್ಪಿಲ್ಲ ಅಂದರೆ ನಿಮ್ಮ ಮನೆ ಬರ ಇಷ್ಟ ಹೋಗ್ರಿ ಅಂದ್ಕೊಂಡು ಎಲ್ಲ ತಿಳ್ಕೊಂಡು ಹೆಂಗಿರಬೇಕು ಹಂಗಿರೋದನ್ನು ಕಲಿಬೇಕು. ಆ ಥರದಲ್ಲಿ ನಾವು ಇದ್ದೀವಿ. ಹಂಗಾಗಿ ಇಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಕನ್ನಡ ಕಡ್ಡಾಯ ಮಾಡಿದ್ರು, ಅವರ ಒಂದು ಮಹಾರಾಷ್ಟ್ರದ ಭಾಷೆ ಏನಿದೆ ಮರಾಠಿ ಕಡ್ಡಾಯ ಮಾಡಿದ್ರು. ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡೋದಕ್ಕೆ ಆಗದೇ ಇರುವಂತಹ ನಾಲಾಯಕ ರಾಜಕಾರಣಿಗಳನ್ನ ನಾವು ಹೊಂದಿದ್ದೀವಿ. ಮಹಾರಾಷ್ಟ್ರದಲ್ಲಿ ಈ ಕಳ್ಳ ಆ್ಯಪ್ ಸಂಸ್ಥೆಗಳು ಇಲ್ಲಿಗಲ್ಲಾಗಿ ಏನು ಅಕ್ರಮವಾಗಿ ಬಿಸ್ನೆಸ್ ನಡೆಸ್ತಾಯಿದ್ರು ಸೇವೆ ಅನ್ನೋ ನೆಪದಲ್ಲಿ, ಅದನ್ನು ಬಂದ್ ಮಾಡುವಂಥ ಕೆಲಸ ಮಾಡಿದ್ರು.
ಆದರೆ ಇಲ್ಲಿರುವಂಥ ನಾಲಾಯಕ್ಗಳು ಮಾಡದೇ ಇರೋದು ದೊಡ್ಡ ದುರ್ದೈವ. ಮತ್ತು ಎಲ್ಲೋ ತಮಿಳ್ನಾಡಲ್ಲಿ ಪಾಪ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು, ಅವನು ಯಾರು ಬರ್ರಿ ಚಿತ್ರರಂಗದಲ್ಲಿ ಕೈ ಅಳ್ಳಾಡಿಸ್ದಂಗಲ್ಲ ಅಂತ. ಇವತ್ತು ಅದೇ ಡಿ ಕೆ ಶಿವಕುಮಾರ್ ಅವರು ವಿಜಯ್ಗೆ ಫೋನ್ ಮಾಡಿ ಶುಭಾಶಯ ಕೋರ್ತಾರೆ. ಅಂದರೆ ಇವರೆಲ್ಲ ಎಂಥವ್ರು ಅಂದರೆ ಗಾಳಿ ಹೆಂಗೆ ಬೀಸ್ತದೋ ಆ ಕಡೆ ತೂರ್ಕೊಂಡು ಹೋಯ್ತಾರವ್ರು ಇವರು. ನಾಚಿಕೆ ಮಾನ ಮರ್ಯಾದೆ ಯಾರು ಏನು ಅನ್ಕೊಂತಾರೋ ಇವೆಲ್ಲ ಸೀನೇ ಇಲ್ಲ ಇಲ್ಲಿರೋ ಅಂಥವ್ರು. ಇಂಥವ್ರನ್ನೇ ನಾವು ಓಟಾಗಿ ಗೆಲ್ಲಿಸ್ತೀವಿ. ಇದು ನಮ್ಮ ಜನಗಳ ದುರ್ದೈವ. ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದರೆ ಕರ್ನಾಟಕದಲ್ಲಿ ಕನ್ನಡಿಗರು ಖುಷಿ ಪಟ್ರೋ, ತಮಿಳವ್ರು ಖುಷಿ ಪಟ್ರೋ, ಯಾರ್ಯಾರು ಖುಷಿ ಪಟ್ರೋ, CM ಸಿದ್ದರಾಮಯ್ಯನೂ ಫೋನ್ ಮಾಡಿ ಖುಷಿ ಪಟ್ಬಿಟ್ರು. ಆದರೆ ನಮ್ಮ ಜನ ಇಲ್ಲಿ ಬದಲಾವಣೆ ತರೋದಕ್ಕೆ ಖಂಡಿತ ಮುಂದಾಗಲ್ಲ, ತರೋದೂ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಆಂಧ್ರದಲ್ಲಿರೋವಂಥ ಜನ ಮನಸ್ಥಿತಿ ಒಂದಾಗ್ಬೋದು, ತಮಿಳ್ನಾಡಲ್ಲಿರುವಂಥ ಜನಗಳ ಮನಸ್ಥಿತಿ ಒಂದೇ ಆಗಿರ್ಬೋದು. ಆದರೆ ಕರ್ನಾಟಕದಲ್ಲಿರುವಂಥ ಜನಗಳ ಮನಸ್ಥಿತಿ ಇದೆಯಲ್ಲ ಅಪ್ಪ, ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಕ್ಷಣಕ್ಕೆ ಹೆಂಗೆ ಬೇಕಾದರೂ ಚೇಂಜ್ ಆಗಿಬಿಟ್ಟಿರ್ತಾನೆ. ರಾತ್ರಿ ಈ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡಿದರೆ ಬೆಳಗ್ಗೆ ಓಟ್ ಬೂತ್ ಹತ್ರ ಹೋಗಿಷ್ಟಕ್ಕೆ ಅಲ್ಲೇ ಚೇಂಜ್ ಆಗಿಬಿಟ್ಟಿರ್ತಾರೆ. ಆ ಥರ ನಮ್ಮ ಜನ ಇರೋದ್ರಿಂದ ಅಂಥ ನಿರೀಕ್ಷೆಗಳನ್ನ ನನ್ನ ಕರ್ನಾಟಕದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಲ್ಲ. ಯಾಕೆಂದರೆ ಉದಾಹರಣೆಗೆ ಏನು ಬೈ ಎಲೆಕ್ಷನ್ ನಡೀತು, ಯಾವುದೋ ಬಾಗಲಕೋಟೆನೋ ಯಾವುದೋ, ಅಲ್ಲಿ ಯಾವಾಗ ಮತ್ತೆ ಇದೇ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದರು ಅವತ್ತೇ ಗೊತ್ತಾಯಿತು ಈ ಜನಗಳು ಹಿಂಗೆ ರೋದನೆ ಅನುಭವಿಸ್ಕೊಂಡೇ ಸಾಯ್ಬೇಕಿವರು ಅಂತ. ಎನಿವೆ ಬ್ರದರ್ಸ್, ಸಮಾಜದ ವ್ಯವಸ್ಥೆ ಈ ಥರ ಇದೆ. ಬೇರೆ ರಾಜ್ಯನ ನೋಡಿ, ಅಲ್ಲಿನ ಆಡಳಿತ ವ್ಯವಸ್ಥೆಗಳನ್ನ ನೋಡಿ ಖುಷಿ ಪಡುವಂಥ ನಾವುಗಳು ಇಲ್ಲಿ ಬದಲಾವಣೆ ಥರ ಕೆಲಸ ಮಾಡಲ್ಲ. ಮತ್ತೆ ಇದೇ ನಾಲಾಯಕ್ಗಳನ್ನೇ ಆಯ್ಕೆ ಮಾಡೋದು, ಮತ್ತೆ ಬರೀ ಸಮಸ್ಯೆಗಳನ್ನೇ ಇಟ್ಕೊಂಡು ಮಾತಾಡೋದು, ಮತ್ತು ಅವ್ರುಗಳಿಗೆ ಜೈಕಾರ ಹಾಕೋದು, ಮತ್ತು ಅವ್ರನ್ನೇ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿ ಚಪ್ಪಾಳೆ ಹೊಡೆಯೋದು. ಇದು ನಮ್ಗೆ ಜನಗಳ ಮನಸ್ಥಿತಿ. ಇಂಥವ್ರನ್ನ ನೋಡಿ ಚಪ್ಪಾಳೆ ಹೊಡೆಯೋರು ನಮ್ಮ ಜನಗಳು. ಇದು ನಮ್ಮ ವ್ಯವಸ್ಥೆ. ಹಂಗಾಗಿ ಬದಲಾವಣೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡ್ರೆ ಏನು ಬೇಕಾದರೂ ಆಗುತ್ತೆ. ಆದರೆ ಬದಲಾವಣೆ ಮಾಡೋ ಅಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಯಾಕೆ ಅಂದರೆ ಎಲ್ಲ ಲೂಟಿಕೋರ್ ನನ್ನ